ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕಾ ಕೃಷಿ ಸಮಾಜದ ಕಾರ್ಯಕಾರಿ ಸಮಿತಿಗೆ ಮುಂದಿನ 5 ವರ್ಷಗಳ ಅವಧಿಗೆ ಸದಸ್ಯರ ಆಯ್ಕೆಗೆ ಚುನಾವಣೆ ಸೊರಬ ಪಟ್ಟಣದ ಕೃಷಿ ಇಲಾಖೆಯಲ್ಲಿ ನಡೆಯಿತು. ಮುಂದಿನ ದಿನದಲ್ಲಿ ಉತ್ತಮ ಕೆಲಸ ಮಾಡೋದಕ್ಕೆ ಕೃಷಿ ಇಲಾಖೆಯಲ್ಲಿ ಕೃಷಿ ಅಧಿಕಾರಿಗಳ ಜೊತೆಗೆ ಕೆಲಸ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಚುನಾವಣೆಯಲ್ಲಿ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಜಯಮಾಲಾ ಅಣ್ಣಾಜಿ ಗೌಡ, ಕೆಜಿ ಸುರೇಶ್, ಕೆವಿ ಗೌಡ, ಬಿ ಶಶಿಕಾಂತ್, ನಾಗರಾಜ್ ಎಂ ಚಿಕ್ಕಸವಿ, ಗುರುಕುಮಾರ್ ಪಾಟೀಲ್, ಬಿಪಿ ಸುಧಾಕರ ಗೌಡ ಪುರದೂರು, ಉಮೇಶ್ ಎನ್ ಪಾಟೀಲ್, ಗಂಗಾಧರ ಗೌಡ ಗುಡವಿ, ಮಲ್ಲಿಕಾರ್ಜುನ್ ಗೌಡ ಹೆಗ್ಗೋಡು, ರೇವಣಪ್ಪ ಎಸ್ಎಂ ದ್ವಾರಹಳ್ಳಿ, ಡಾಕ್ಟರ್ ಅಕೋ ವಿರೂಪಾಕ್ಷಪ್ಪ, ಜಿವಿ ದಯಾನಂದ ಗೌಡ, ಶಾಂತಮ್ಮ ಕೆಎಸ್ ಉಳವಿ, ಮಂಜುನಾಥ್ ರಾವ್ ಎಸ್ ಪಾಟೀಲ್ ಚುನಾಯಿತರಾದರು. ಈ ವೇಳೆ ಕೃಷಿ ಸಮಾಜದ ನೂತನ ಕಾರ್ಯಕಾರಿ ಸದಸ್ಯ ಗುರುಕುಮಾರ್ ಪಾಟೀಲ್ ಮಾತನಾಡಿ, ಸರ್ವ ರೈತ ಸಮುದಾಯವನ್ನು ಒಗ್ಗೂಡಿದ ಸಮಾಜ ಕೃಷಿ ಸಮಾಜವಾಗಿದೆ. ಇದೊಂದು ಪಕ್ಷಾತೀತವಾದ, ಜಾತ್ಯತೀತವಾದ ಸಂಘಟನೆ. ಸರ್ಕಾರದಿಂದ ದೊರೆಯಬಹುದಾದ ಸೌಲಭ್ಯಗಳನ್ನು ರೈತರಿಗೆ ಒದಗಿಸುವಲ್ಲಿ ಪ್ರಾಮಾಣಿಕವಾದ ಪ್ರಯತ್ನ ಮಾಡುತ್ತೇವೆ ಎಂದರು. ನಮ್ಮ ರಾಜ್ಯದ ಕೃಷಿ ಸಮಾಜ ಅಂತಕ್ಕಂಥದ್ದು ಒಂದು 10-13 ವರ್ಷದಿಂದ ಸ್ಟೇ ಆಗಿ ರಾಜ್ಯದ ಹೈಕೋರ್ಟ್ನಲ್ಲಿ ಇದ್ದರಿಂದ ಚುನಾವಣೆ ಇದರ ಮಾಹಿತಿ ದೊರಕದೆ ಇದು ಒಂಥರ ತಟಸ್ಥವಾಗಿ ಕಳೆದ 15 ವರ್ಷದಿಂದ ಬಾಡಿ ಹೊಸದು ನಿರ್ಮಾಣ ಆಗದೇ ಇತ್ತು. ಇವತ್ತು ಹೊಸ ಬಾಡಿ ಬರೋದಕ್ಕೆ ಚುನಾವಣೆ ಆಗಿದೆ. ಚುನಾವಣಾ ಪ್ರಕ್ರಿಯೆಯಲ್ಲಿ ಚುನಾವಣಾಧಿಕಾರಿಯಾಗಿ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ಕೆಜಿ ಕುಮಾರ್, ಸಹಾಯಕ ಚುನಾವಣಾಧಿಕಾರಿಯಾಗಿ ಕೃಷಿ ಅಧಿಕಾರಿ ಎನ್ ಕಾಂತರಾಜು ಹಾಗೂ ಕೃಷಿ ಅಧಿಕಾರಿಗಳಾದ ನೇಮಚಂದ್ರ ಬಾಳಂಬೀಡ್, ಪಿ ಸಂತೋಷ್ ಕುಮಾರ್, ಸಿಬ್ಬಂದಿ ಸುಮಂತ್ ಗೌಡ, ಪರಶುರಾಮ್, ಬಸವನಗೌಡ, ಎಂ ರಾಘವೇಂದ್ರ, ಮಂಜಪ್ಪ ಕಾರ್ಯನಿರ್ವಹಿಸಿದರು. ಸಂದೀಪ್ ಯುಎಲ್ 9 ಲೈವ್ ನ್ಯೂಸ್ ಸೊರಬ.